ಬೆಳಗ್ಗೆ ನಮ್ಮ ಮನೆಯಲ್ಲಿ ಒಂದು ಟ್ರ್ಯಾಜಿಡಿನೇ ನಡೆದು ಅವನು ಸಿಕ್ಕಿದ ಮೇಲಂತೂ ಎಲ್ಲರ ಕಣ್ಣಲ್ಲಿ ನೀರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಅಲ್ಹಮ್ದುಲಿಲ್ಲಾ ಹುಷಾರಾಗಿದ್ದೀನಿ. ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಸೊ ಕನ್ನಡ ವ್ಯೂವರ್ಸ್ ಎಷ್ಟೋ ಜನ ನನ್ನೊಟ್ಟಿಗೆ ಕೇಳ್ತಾ ಇದ್ರು, ನೀವು ಯಾವಾಗ ಕನ್ನಡದಲ್ಲಿ ವ್ಲಾಗ್ ಮಾಡ್ತೀರಾ ಅಂತ. ಎಸ್, ಇವಾಗ 2 ವ್ಲಾಗ್ ಆಯಿತು ನಾನು ಬ್ಯಾರಿಯಲ್ಲಿ ಮಾಡಿ ಕನ್ನಡದಲ್ಲಿ ಮಾಡಿಬಿಟ್ಟು. ಬಟ್ ಇನ್ಶಾಲ್ಲ ಒಂದೊಂದು ಸಲ ಕನ್ನಡದಲ್ಲಿ ಮಾಡ್ತೇನೆ, ಒಂದೊಂದು ಸಲ ಬ್ಯಾರಿಯಲ್ಲಿ ಮಾಡ್ತೇನೆ. ಹಾಗೆ ಎಂತಂತ ಹೇಳಿದರೆ ಫ್ರೆಂಡ್ಸ್, ನಾನು ಯಾವಾಗಲೂ ಎನಿಸ್ತಾ ಇರ್ತೇನೆ ಅಂತ ಹೇಳಿದರೆ ರಮದಾನ್ ಸೀರೀಸ್ ಡೇ 1 ಡೇ 2 ಮಾಡಬೇಕಂತ ಡೇ 1ಇಂದನೂ ಅಂದ್ಕೊಳ್ತಿದ್ದೇನೆ. ಬಟ್ ಆಗ್ತಾನೇ ಇಲ್ಲ ಫ್ರೆಂಡ್ಸ್, ಯಾಕಂತ ಗೊತ್ತಿಲ್ಲ. ಒಂದಿನ ವ್ಲಾಗ್ ಮಾಡ್ತೀನಿ, ಬಟ್ ಅರ್ಧದಲ್ಲೇ ಅದು ಸ್ಟಾಪ್ ಮಾಡಿಬಿಡ್ತೀನಿ. ಯಾಕಂದರೆ ಅರ್ಜೆಂಟ್ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ಅರ್ಧದಲ್ಲಿ ಸ್ಟಾಪ್ ಮಾಡ್ತೀನಿ. ಅದು ಹಾಫ್ ಆಗುತ್ತೆ, ನೆಕ್ಸ್ಟ್ ಡೇ ಹಾಫ್ ಆಗುತ್ತೆ. ಹಾಗೆ ನನಗೆ ವ್ಲಾಗ್ ಹಾಕ್ಲಿಕ್ಕೇ ಆಗ್ತಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡ್ತೀನಿ, ಬೆಳಗ್ಗೆ 7 ಡಿಸೈಡ್ ಮಾಡ್ತೀನಿ ಇವತ್ತು ಫುಲ್ ಡೇ ವ್ಲಾಗ್ ಮಾಡಿ ಹಾಕಬೇಕು ಯೂಟ್ಯೂಬಲ್ಲಿ ಅಂತ ಹೇಳಿ. ಬಟ್ ಆಗ್ತಾನೇ ಇಲ್ಲ, ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಎಂತಕ್ಕೆ ಹೀಗೆ ಆಗ್ತದೆ ಅಂತ ಗೊತ್ತಿಲ್ಲ. ಬಟ್ ರಂಜಾನ್ ಮುಗಿಯವರೆಗೆ ಇನ್ಶಾಲ್ಲ ನಾನು ಒಂದು ದಿನ ಡೇ 1 ಫುಲ್ ವ್ಲಾಗ್ ಮಾಡಿ ಹಾಕ್ತೀನಿ ಇನ್ಶಾಲ್ಲ. ನನಗೆ ಡೈಲಿ ನನ್ನ 1 ಡೇ ಡೈಲಿ ರುಟೀನ್ ಹೇಗೆ ಇರುತ್ತೆ ಅಂತ ಹೇಳಿ ಬೆಳಗ್ಗೆಯಿಂದ ನೈಟ್ವರೆಗೆ ಒಂದಿನ ಹಾಕಲೇಬೇಕು ಇನ್ಶಾಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಓಕೆ, ಹಾಗೆ ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಎಲ್ಲನೂ ಫುಲ್ ಡೀಟೇಲಾಗಿ ನೋಡಿ. ನನ್ನ ವೀಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಎಂಡ್ವರೆಗೆ ನೋಡಿ. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಬನ್ನಿ. ಕ್ವಿಕ್ಕಾಗಿ ನೀವು ಚಿಕನ್ ಕರಿಯ ಮಟನ್ ಕರಿಯ ಏನಾದರೂ ಬೇಕಾದರೆ ತಯಾರಿಸ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ, ಹಾಗೆ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಯಾರೆಲ್ಲ ಮಾಡಲಿಲ್ಲ ಆ ಥರ ಒಮ್ಮೆ ಟ್ರೈ ಮಾಡಿ, ಆ ಮಸಾಲೆ ಮಾಡಿ. ಓಕೆ, ಹಾಗೆ ಫ್ರೆಂಡ್ಸ್, ಹಾಗೆ ಸುಮಾರು ಜನ ನನ್ನೊಟ್ಟಿಗೆ ರೆಸಿಪಿ ವಿಡಿಯೋ ಹಾಕಿ ಅಂತ ಕೇಳ್ತಿರ್ತಾರೆ. ಬಟ್ ನಾನು ಜಸ್ಟ್ ಎಲ್ಲ ಆದಮೇಲೆ ಒಂದೊಂದು ಕ್ಲಿಪ್ ಹಾಕ್ತೀನಿ ಅಷ್ಟೇ. ನನಗೆ ರೆಸಿಪಿ ಶೇರ್ ಮಾಡಲಿಕ್ಕೆ ಆಗ್ತಿಲ್ಲ. ಇನ್ಶಾಲ್ಲ ನಾನು ಶಾರ್ಟ್ಸಲ್ಲಿ ನಾನು ರೆಸಿಪಿ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಫಸ್ಟ್ ಶಾರ್ಟ್ಸಲ್ಲಿ ಒಂದು ರೆಸಿಪಿ ಹಾಕಿದ್ದೀನಿ. ಏನಂತ ಹೇಳಿದರೆ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ. ಮಟನ್ಗೆ ಮತ್ತು ಚಿಕನಿಗೆ ರೆಡ್ ಮಸಾಲ, ನಾವು ಚಿಕನ್ ಕರಿ ಮತ್ತು ಮಟನ್ ಕರಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ರೆಡ್ ಮಸಾಲ ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ ಹೇಳಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ನೀವು ಹೋಗಿ ಅಲ್ಲಿ ನೋಡ್ಕೋಬಹುದು. ಹಾಗೆ ಈಸಿಯಾಗಿ ನೀವು ಎಷ್ಟು ದಿನ ಬೇಕಾದರೂ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ನೀವು ಫ್ರಿಜ್ಜಲ್ಲಿ ಇಡೋದಿಲ್ವಾ, ಹೊರಗೆ ಇಡ್ಬೋದು ಅಂದರೆ ಆಗಲೂ ಸ್ಟೋರ್ ಮಾಡ್ಬೋದು. ಯಾಕಂತ ಹೇಳಿದರೆ ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿಟ್ರೆ ಎಷ್ಟು ದಿನ ಆದರೂ ಏನೂ ಆಗೋದಿಲ್ಲ. ನೀವು ಯೂಸ್ ಮಾಡ್ಬೋದು, ಆರಾಮ್ಸೆ ಯೂಸ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ನಾವು ಸ್ವಲ್ಪ ಸ್ಕೂಲ್ಗೆ ಹೋಗಿ ಬರುವ ಅಂತ ಹೇಳಿ ಸ್ಕೂಲ್ಗೆ ಬಂದ್ವಿ. ಯಾಕಂತ ಹೇಳಿದರೆ ಇನ್ನೂ ಎಕ್ಸಾಮ್ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಮ್ಯಾಮ್ ಹತ್ತಿರ ಮಾತಾಡಿಬಿಟ್ಟು ಬರುವ ಅಂತ ಹೇಳಿ. ಹಾಗೆ ಅಲ್ಲಿಂದ ನಾವು ರಿಟರ್ನ್ ಬರುವಾಗ ರೋಡ್ ಸೈಡಲ್ಲಿ ಫ್ರೂಟ್ಸ್ ಇತ್ತು. ಸೊ ಹಾಗಾಗಿ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇವತ್ತು ನಾನು ಬಂದುಬಿಟ್ಟು ವ್ಲಾಗ್ ಮಾಡಲಿಕ್ಕೆ ಒಂದು ಕಾರಣ ಉಂಟು. ಎಂತ ಗೊತ್ತಾ, ಇವತ್ತು ಬೆಳಗ್ಗೆ ನಮ್ಮ ಮನೆಯಲ್ಲಿ ಒಂದು ಟ್ರ್ಯಾಜಿಡಿನೇ ನಡೆದು ಹೋಯಿತು. ಎಂತಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರೂ ಕೂಗ್ಲಿಕ್ಕೆ ಆಗಿದ್ರು, ಆ ಥರ ಆಗಿತ್ತು ಇವತ್ತು ನಮ್ಮ ಮನೆಯಲ್ಲಿ. ಯಾಕಂತ ಹೇಳಿದರೆ ಇವತ್ತು ರೀಸನ್ ಯಾರು ಗೊತ್ತಾ? ಅದಕ್ಕೆ ರೀಸನ್ ಬಂದುಬಿಟ್ಟು ನನ್ನ ಮಗನೇ. ಎಂತ ಇಲ್ಲ, ನನ್ನ ಮಗನಲ್ಲ, ಅವನು ನನ್ನ ಮಗಳಿಗೆ ಅಂದರೆ ಸ್ವಲ್ಪ ಹಠ ಎಲ್ಲ ಮಾಡ್ತಾರಂತ ಹೇಳಿ ನಾವು ಅದು ಟ್ಯಾಬ್ಲೆಟ್ಸ್ ಕೊಡ್ತಾರಲ್ಲ, ಅದು ಹಾಕ್ತಾಯಿದ್ವಿ ಮಗಳಿಗೆ. ಆವಾಗ ನನ್ನ ಮಗ ಬಂದುಬಿಟ್ಟು ನಾವು ಅಬ್ಸರ್ವೇ ಮಾಡಲಿಲ್ಲ. ಬೆಳಗ್ಗೆ ಅವನು ಬಂದ, ಅದು ಖಾಲಿ ಹೊಟ್ಟೆಲಿ ಕೊಟ್ಟರೆ ಒಳ್ಳೇದಂತೆ ಮಕ್ಕಳಿಗೆ. ಸೊ ಹಾಗಾಗಿ ನಾವು ಆವಾಗ ಅವಳಿಗೆ ಕೊಡ್ತಾಯಿದ್ವಿ. ಆವಾಗ ನಮ್ಮ ಮಗ ಬಂದಾಗ ಅಮ್ಮ ಹೇಳಿದರು ಇವನಿಗೆ ಕೂಡ ಕೊಡುವ ಅಂತ ಹೇಳಿ, ಜಸ್ಟ್ ತಮಾಷೆಗೋಸ್ಕರ ಹೇಳಿದ್ದು. ಆಯಿತಾ, ನಾ ಹೇಳಿದೆ ಆಯಿತು, ಇವಳಿಗೆ ಕೊಟ್ಟ ಮೇಲೆ ಅವನಿಗೆ ಕೊಡುವ ಅಂತ ಹೇಳಿ. ನಮಗೆ ಅದು ತಲೆಯಲ್ಲೇನೇ ಇಲ್ಲ ಹೇಳಿದ ವಿಷಯ. ಓಕೆ, ಅದಂತ ಸ್ವಲ್ಪ ನಂತರ ನಾನೆಂತ ಮಾಡಿದೆ, ನಾಷ್ಟ ಕೊಡಲಿಕ್ಕೆ. ಇವನನ್ನು ಕರಿತಾ ಇದ್ದೇನೆ, ಇವನು ಬರಲೇ ಇಲ್ಲ. ಸೊ ಹಾಗಾಗಿ ನಾನು ಅಮ್ಮನಿಗೆ ಕೇಳಿದೆ ಎಲ್ಲಿದ್ದಾನೆ ಅಂತ ಹೇಳಿ. ನಮಗೆ ಗೊತ್ತೇ ಇಲ್ಲ ಅವನು ಎಲ್ಲಿದ್ದಾನೆ ಅಂತ ಏನಂತ ಗೊತ್ತಿಲ್ಲ. ಆಯಿತಾ, ಎಲ್ಲ ಅಮ್ಮ ಹೇಳಿದರು ಇಲ್ಲ ಇಲ್ಲೇ ಹೊರಗಡೆ ಇರ್ಬೋದು, ಆಟ ಆಡ್ತಿರ್ಬೋದು, ಕರಿತಾ ಇದ್ದೇನೆ ಬರುವುದಿಲ್ಲ ಅಂತ ಹೇಳಿದರು ನಾಷ್ಟ ಮಾಡಲಿಕ್ಕೆ. ಮತ್ತು ನಾನೆಂತ ಮಾಡಿದ್ದೆ, ಮಗುವಿಗೆ ತಿನ್ನಿಸಿದೆ ನಾಷ್ಟ. ಇವನು ಬರಲಿಲ್ಲ. ಲಾಸ್ಟಿಗೆ ಕೂಗ್ತಾ ಎಲ್ಲರೂ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೇಳು ಅಂತೇಳಿ. ಇವನ ಪತ್ತೇನೇ ಇಲ್ಲ ಫ್ರೆಂಡ್ಸ್. ಲಾಸ್ಟಿಗೆ ಎಲ್ಲ ಕಡೆ ಹುಡುಕಿ ಎಲ್ಲ ಕಡೆ ಹುಡುಕಿದ್ದೀರ. ಆಲ್ಮೋಸ್ಟ್ ನಾವೆಲ್ಲ ಹುಡುಕಿಬಿಟ್ಟು ಮೇಲೆ ಟೆರೆಸ್ಗೆ ಹೋದ್ವಿ. ಫುಲ್ಲು ಎಲ್ಲ ಇಡೀ ಮನೆ ಹುಡುಕಿದ್ವಿ,
ಲಾಸ್ಟಿಗೆ ಫೈನಲ್ ಆಗಿ ನಾನು ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಹೀಗೆ ಅವ್ನು ಕಾಣ್ತಿಲ್ಲ ಅಂತ ಹೇಳಿ. ಪಾಪ ನನ್ನ ಹಸ್ಬೆಂಡು ತುಂಬ ಇದರಲ್ಲಿ ಬಂದುಬಿಟ್ಟಿದ್ದಾರೆ. ಹಾಗೆಯೇ ಆಯಿತು ಎಲ್ಲ ಹುಡುಕಿದ್ವಿ. ಹಸ್ಬೆಂಡ್ ಹೇಳಿದ್ರು ಬಕೆಟ್, ಈಗ ಮಕ್ಕಳೆಲ್ಲ ಬಕೆಟ್ ಒಳಗೆ ಬೀಳ್ತಾರೆ, ಅದೊಂದು ಎಂಥ ಆಗಿರುತ್ತಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ನಮ್ಮ ತಲೆಯಲ್ಲಿ ಆ ಟೈಮಲ್ಲಿ ಎಂಥ ಓಡುತ್ತೆ ಅಂದರೆ ಎಂತೆಲ್ಲ ಥಾಟ್ ಬಂದುಬಿಡುತ್ತೆ ಆ ಟೈಮಲ್ಲಿ. ಸೊ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲಿ ಕೂಡ ಇಲ್ಲ ಅವನು. ಲಾಸ್ಟಿಗೆ ಫೈನಲ್ ಆಗಿ ಬಾಬಿ ಹೀಗೆ ಈ ಬಾತ್ರೂಮಲ್ಲಿ ಇವರು ಹೇಳಿದ್ರಲ್ಲ ಬಕೆಟಲ್ಲೆಲ್ಲ ಹುಡುಕಿ ಅಂತ ಹೇಳಿ, ಹೀಗಾಗಿ ನಾವು ಬಾತ್ರೂಮ್ಗೆ ಹೋದ್ವಿ. ಬಾತ್ರೂಮ್ ಬದಿಯಲ್ಲಿದ್ದಾನೆ. ನಾವು ಎಲ್ಲ ಕಡೆ ನೋಡಿದ್ವಿ, ಅವನು ಆವಾಗ ಇರಲಿಲ್ಲ. ಆಯಿತಾ, ಬಾತ್ರೂಮ್ ಕಡೆ ಹೋಗ್ತೇವೆ. ಲಾಸ್ಟ್ ಎಷ್ಟು ಅಂದರೆ ½ ನಾವು ಹುಡುಕಿದ್ದೇವೆ, ½ ಇನ್ನೇನಿಲ್ಲ, ಒಂದು 10 ಮಿನಿಟ್ಸ್ ಬಿಟ್ಟು ನನ್ನ ಹಸ್ಬೆಂಡ್ ಪೊಲೀಸ್ಗೆ ಕಾಲ್ ಮಾಡ್ತಿದ್ದು, ಅಷ್ಟು ಇದಾಗಿತ್ತು. ಅಪ್ಪ ಅವನು ಸಿಕ್ಕಿದ ಮೇಲಂತೂ ಎಲ್ಲರ ಕಣ್ಣಲ್ಲಿ ನೀರು, ಆಲ್ಮೋಸ್ಟ್ ಎಲ್ಲ ಕೂಗಿದ್ದಾರೆ, ಅಷ್ಟು ಇದಾಗಿದೆ. ಅಪ್ಪ ಅಂದರೆ ಇವಾಗಂತೂ ಎಲ್ಲ ಕಡೆ ಮಕ್ಕಳಿಡುವವರೆಲ್ಲ ಇದ್ದಾರಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ನನ್ನ ಥಾಟ್ ಹಾಗೆ, ಇವನು ಆ ಕಡೆ ಅಂದರೆ ನನ್ನ ಮಗಳಿದ್ದಾಳಲ್ಲ, ಅವಳಿಗೆ ಆಫ್ಟರ್ನೂನ್ ಕ್ಲಾಸ್, ಆಫ್ಟರ್ನೂನ್ ಅವಳು ಬಂದಾಗ ಇವನೆಲ್ಲೂ ಓಡಿ ಹೋಗೋದು, ಅವನಿಗೆ ಅಭ್ಯಾಸ ಇರುತ್ತೆ. ಅವಳು ಬಂದಾಗ ಗೇಟ್ ಹತ್ತಿರ ಹೋಗ್ತಾನೆ, ಗೇಟಿಂದ ಹೊರಗೆ ಇಷ್ಟುವರೆಗೆ ಅವನು ಹೋಗಲಿಲ್ಲ. ಹೋಗೋದಾದರೂ ಕೂಡ ನನ್ನ ಪರ್ಮಿಷನ್ ಇಲ್ಲದೆ ಅವನು ಹೋಗೋದಿಲ್ಲ. ಹಾಗೆ ಗೇಟಲ್ಲಿ ಓಡಿ ಹೋಗಿ ಆದಮೇಲೆ ಏನಾದರೂ ಆಯಿತಾ, ಯಾರಾದರೂ ಕರ್ಕೊಂಡು ಹೋದ್ರೆ ನನ್ನ ತಲೆಯಲ್ಲಿ ಥಾಟ್ ಇರೋದೇ ಅದೇ, ಅಯ್ಯೋ ಇಂಥ ಸಿಚುವೇಶನ್ ಉಂಟಲ್ಲ ಯಪ್ಪ. ನನಗಂತೂ ಇವತ್ತು ಬೆಳಗ್ಗೆ ಅಂತೂ ಫುಲ್ಲು, ನಂಗಂತಲ್ಲ ಮನೆಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಗಿದ್ದಾರೆ, ಅಷ್ಟು ಇದಾಗಿದೆ. ಅಯ್ಯೋ ಎಂತಂಥ ಅವಸ್ಥೆ ಅಲ್ಲ. ಲಾಸ್ಟಿಗೆ ಫೈನಲಾಗಿ ಸಿಕ್ಕಿದ ಮೇಲೆ ಅವಾಗೇ ಹೇಳಿಲ್ಲ, ಆವಾಗ ಸೈಲೆಂಟ್. ಮತ್ತೆ ಕೇಳಿದೆ ನಾವು, ಯಾಕೆ ನೀನು ಹೋಗಿದ್ದು, ಎಂತಕ್ಕೆ ಹೋಗಿದ್ದು, ನೀನು ಎಲ್ಲಿದ್ದೆ ಅಂತ ಹೇಳಿ. ಆವಾಗ ಈಗ ಹೇಳಿದ ವಿಷಯ, ನೀವು ಅದು ನನಗೆ ಕೊಡ್ತಾ ಇದ್ರಲ್ಲ, ನನಗೆ ಅವತ್ತು ಕೊಟ್ಟಿದ್ದೀರ, ನನಗೆ ವಾಮಿಟ್ ಬಂದಾಗಿದೆ, ನನಗೆ ಅದು ಕುಡಿಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಹೋಗಿದ್ದು ಅಂತ. ನಾವು ಜಸ್ಟ್ ತಮಾಷೆ ಹೇಳಿದ್ದು, ಅವಳಿಗೆ ಕೊಡೋದಿಲ್ಲ, ನಾವು ಸಣ್ಣ ಮಕ್ಕಳಿಗೆ ಮಾತ್ರ ಅದು ಹಾಕೋದು. ಹಾಗೆ ಫ್ರೆಂಡ್ಸ್, ಇವತ್ತೊಂದು ಟ್ರ್ಯಾಜಿಡಿನೇ ಆಗೋಯ್ತು. ಹಾಗೆ ಫ್ರೆಂಡ್ಸ್, ಮಟನ್ ಕರಿ ಮಾಡಲಿಕ್ಕೋಸ್ಕರ ಕೊಕೊನೆಟ್ ರೋಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ರೋಸ್ಟ್ ಮಾಡಿ ಪೇಸ್ಟ್ ಮಾಡಿ ಹಾಕಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನೋಡಿ, ನಮ್ಮದು ಮಟನ್ ಕರಿಗೆ ಬಾಯ್ಲ್ ಆಗಿದೆ ಮಟನ್ ಎಲ್ಲ. ಸೊ ಇವಾಗ ನಾನು ಅದು ಕೊಕೊನೆಟ್ ಪೇಸ್ಟ್ ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಬಾಯ್ಲ್ ಮಾಡಿದರೆ ಮಟನ್ ಕರಿ ರೆಡಿ ಆಗುತ್ತೆ. ಇದರದ್ದು ರೆಡ್ ಮಸಾಲೆ ರೆಸಿಪಿ ನಿಮ್ಗೆ ಏನಾದರೂ ಬೇಕಿದ್ದರೆ ನಾನು ಶಾರ್ಟ್ಸಲ್ಲಿ ಹಾಕಿದ್ದೇನೆ, ನೀವು ಅಲ್ಲಿಂದ ನೋಡ್ಕೋಬೋದು. ಹಾಗೆ ರವೆದ್ದು ಪಾಯಸ ಥರ ಮಾಡಿದ್ದೇನೆ, ಅಂದರೆ ನಮ್ಮ ಭಾಷೆಯಲ್ಲಿ ಸೂಜಿ ಅಂತ ಹೇಳ್ತೀವಿ, ಮತ್ತು ಕನ್ನಡದಲ್ಲಿ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಅದಕ್ಕೆ ಕ್ಯಾಶ್ಯೂ ನಟ್ಸ್ ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟೆ. ಹಾಗೆ ಕಟ್ಲೆಟ್ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಕಟ್ಲೆಟ್ ಫ್ರೈ ಮಾಡ್ತಾ ಇದ್ದೇನೆ, ಮಟನಿದ್ದು ಕಟ್ಲೆಟ್ ಮಾಡಿದ್ದೇನೆ. ಹಾಗೆ ಮಸೀದಿಗೆ ಕೂಡ ರೆಡಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆದರೆ ನೀವೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.